ನಮಸ್ಕಾರ ಸ್ನೇಹಿತರೆ. ಒಂದ್ ಸಣ್ಣ ಕತೆ. ಒಂದ್ಸರಿ ಒಬ್ರು ಒಂದು ಸುಂದರವಾದ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಏನಪ್ಪಾ ಅಂದ್ರೆ ಒಂದು ಗಾಜಿನ ಡಬ್ಬ ತರದ್ದು, ಗಾಜಿನ ಬಾಟ್ಲು ತಗೊಂಡು ಅದರಲ್ಲಿ ಸ್ವಲ್ಪ ನೊಣಗಳ ಹಾಕಿದ್ರು. ನೊಣ ಹಾಕಿ ಮೇಲೆ ಮುಚ್ಚಳ ಮುಚ್ಚಿಬಿಟ್ರು. ಅಫ್ಕೋರ್ಸ್ ಒಂದ್ 2-3 ತೂತು ಮಾಡಿದ್ರು. ಯಾಕೆ ಗಾಳಿ ಬರ್ಬೇಕಲ್ಲ ಅದಕ್ಕೆ. ಮುಚ್ಚಳ ಮುಚ್ಚಿಬಿಟ್ರು. ಮುಚ್ಚಳ ಮುಚ್ತಾರೆ. ಹಾಕಿದ ತಕ್ಷಣನೇ ಏನಾಯ್ತು ಈ ನೊಣಗಳು ಗಾಜಿನ ಬಾಟ್ಲಲ್ಲಿ ಹಾಕಿ ಮುಚ್ಚಳ ಮುಚ್ಚಿದ ತಕ್ಷಣ ಎಲ್ಲಾ ನೊಣಗಳು ಮೇಲ್ ಬರ್ಬೇಕಲ್ಲ. ಮೇಲ್ ಬರಕ್ ಶುರು ಮಾಡೋದು. ಜೋರಾಗಿ ಹಾರಕ್ ಶುರು ಮಾಡೋದು ತಪ್ಪಿಸ್ಕೊಳ್ಳಕ್ಕೆ. ಬಟ್ ಮೇಲ್ಗಡೆ ಬಂದ್ರೆ ಏನಾಗಿದೆ ಮುಚ್ಚಳ ಮುಚ್ಚಿದೆ. ಸರಿ ಎಲ್ಲ ಕೆಳಗಡೆ ಬೀಳಕ್ ಶುರು ಮಾಡಿದ್ವು. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲಾ ನೊಣಗಳು ಗಾಜಿನ ಬಾಟ್ಲಿನ ಕೆಳಗಡೆ ಕುತ್ಕೊಂಡ್ವು. ಯಾವುದೇ ನೊಣನು ಮೇಲೆ ಹಾರಕ್ಕೆ ಟ್ರೈಯೂ ಮಾಡ್ಲಿಲ್ಲ. ಇವ್ರೇನ್ ಮಾಡಿದ್ರು ಆ ಗಾಜಿನ ಬಾಟ್ಲದ ಮುಚ್ಚಳ ಇತ್ತಲ್ಲ, ಮುಚ್ಚಳ ತೆಗೆದು ಬಿಟ್ರು. ತೆಗೆದ್ರುನು ಯಾವುದೇ ನೊಣ ಮೇಲೆ ಬರೋಕೆ ಟ್ರೈ ಕೂಡ ಮಾಡ್ಲಿಲ್ಲ. ಯಾಕೆಂದ್ರೆ ಅದರ ತಲೆಯಲ್ಲಿ ಏನಿದೆ, ಮೇಲೆ ಹೋದ್ರೆ ಮುಚ್ಚಳ ಮುಚ್ಚಿದ್ದಾರೆ ಅಂತ. ಇವಾಗ ಟ್ರೈ ಮಾಡಿದ್ರೆ ಬಂದ್ಬಿಡುವುದು ಪಾಪ. ಅವ್ರು ಟ್ರೈಯೂ ಮಾಡ್ಲಿಲ್ಲ. ಸ್ನೇಹಿತರೆ, ನಮಗೂನು ಕೆಲವರಿಗೆ ಇದು ಅನ್ವಯಿಸುತ್ತೆ ಅನ್ಸುತ್ತೆ ಅಲ್ವಾ? ಜೀವನದಲ್ಲಿ ಯಾವ್ದಾದ್ರು ಕಷ್ಟಗಳಿದ್ದಾಗ ಎಸ್ಪೆಷಲಿ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಟ್ರೈ ಮಾಡ್ತೀವಿ. ಸುಮಾರು ಸರಿ ಟ್ರೈ ಮಾಡ್ತೀವಿ, ಫೇಲ್ಯೂರ್ ಆಗೋಗುತ್ತೆ. ಫೇಲ್ಯೂರ್ ಆದ್ಮೇಲೆ ನಾವು ಅದಕ್ಕೆ ಮನಸ್ಸನ್ನ ಒಪ್ಕೊಂಡ್ಬಿಡ್ತೀವಿ. ಈ ಡೈರೆಕ್ಷನ್ ಅಲ್ಲಿ ಟ್ರೈ ಮಾಡಬಾರ್ದು. ಟ್ರೈ ಮಾಡಿದ್ರು ನಮ್ಗೇನು ಉಪಯೋಗ ಆಗಲ್ಲ ಅಂತ. ಅದಕ್ಕೆ ಜನಗಳು ಬೇರೆ ಇರ್ತಾರೆ, ತಣ್ಣೀರ್ ಹಚ್ಚೋರೆಲ್ಲ, ಯಾಕೆ ಕಷ್ಟಪಡ್ತೀಯ ಬಿಡೆಯ, ಏನ್ ಮಾಡಿದ್ರು ನಿನ್ ಕೈಲಿ ಆಗಲ್ಲ ಬಿಡು ಅಂತ. ನಾವು ಟ್ರೈ ಮಾಡೋದೇ ನಿಲ್ಲಿಸ್ಬಿಡ್ತೀವಿ. ಪ್ರಾಬಬ್ಲಿ ನಾವು ಮತ್ತೆ ಆ ಡೈರೆಕ್ಷನ್ ಅಲ್ಲಿ ಟ್ರೈ ಮಾಡಿದ್ರೆ ಸಕ್ಸಸ್ ಆಗ್ಬಿಡಬಹುದು. ಕಷ್ಟಗಳಿಂದ ಆಚೆ ಬಂದ್ಬಿಡಬಹುದು ಅಲ್ವಾ? ಆದ್ರಿಂದ ನಾವೇನ್ ಮಾಡ್ಬೇಕು, ಕಷ್ಟಗಳು ಬಂದಾಗ ಟ್ರೈ ಮಾಡಿ ಇಷ್ಟೇ ನಮ್ಮ ಹಣೆ ಬರ ಅಂತ ಕುತ್ಕೊಳ್ಳೋ ಬದಲು ಸ್ವಲ್ಪ ತಲೆ ಎತ್ತಿ ನೋಡ್ಬೇಕೇನೋ, ದೃಷ್ಟಿಯನ್ನ ಬದಲಾಯಿಸ್ಕೊಳ್ಬೇಕೇನೋ ಅಲ್ವಾ? ಆಶೆಯನ್ನ ಬಿಡಬಾರ್ದೇನೋ ಅಲ್ವಾ? ಲೆಟ್ ಅಸ್ ಬಿ ಆಪ್ಟಿಮಿಸ್ಟಿಕ್, ನಾಟ್ ಪೆಸಿಮಿಸ್ಟಿಕ್. ಆ ಡೈರೆಕ್ಷನ್ ಯೋಚನೆ ಮಾಡಿದಾಗ ನಮ್ಗೆ ಅವಾಗೆಲ್ಲ ಬೇಕಾಗಿರೋದು ಇಷ್ಟೇ, ಸ್ವಲ್ಪ ದೃಷ್ಟಿಯನ್ನ ಬದಲಾಯಿಸಬೇಕು. ಹತಾಶೆ ಆಗದೆ ಪ್ರಯತ್ನವನ್ನ ಮುಂದುವರಿಸಬೇಕು. ಪ್ರಯತ್ನವನ್ನು ಮುಂದುವರಿಸಿ ಬೇರೆ ಡೈರೆಕ್ಷನ್ ಅಲ್ಲಿ ಎಫರ್ಟ್ ಹಾಕಿದ್ರೆ ಖಂಡಿತ ನಮ್ಮ ಕಷ್ಟಗಳು ಕರಗತ್ತೆ. ನಾವು ಸಕ್ಸಸ್ಫುಲ್ ಆಗೇ ಆಗ್ತೀವಿ. ಅದರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ಕಷ್ಟ ಬಂದಾಗ ಬೇಜಾರು ಮಾಡ್ಕೊಳ್ಳೋ ಬದಲು ಒಂದ್ ಸಣ್ಣ ಪೇಪರ್ ತಗೊಂಡು ಕಷ್ಟ ಏನಿದೆ ಮತ್ತೆ ಅದಕ್ಕೆ ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಟ್ರೈ ಮಾಡಬೇಕು ಅಂತ ಬರೆಯೋಣ. ಒಂದು 10 ಪಾಯಿಂಟ್ಸ್ ಸಿಕ್ಬೋದು ನಮ್ಗೆ. 10 ಪಾಯಿಂಟ್ ಅಲ್ಲೂ ಟ್ರೈ ಮಾಡೋಣ. ಟ್ರೈ ಮಾಡಿದ್ರೆ ಖಂಡಿತ ನಮಗೆ ಸಕ್ಸಸ್ ಸಿಗುತ್ತೆ. ಇದು ಥಿಯರಿ ಅನ್ನಿಸ್ಬೋದು, ಆದ್ರೆ ಖಂಡಿತ ಇದು ವರ್ಕೌಟ್ ಆಗುತ್ತೆ. ಆದ್ರಿಂದ ಒಂದು ಪೇಪರ್ ತಗೊಳ್ಳಿ, ಕಷ್ಟ ಬರೀರಿ. 10 ಪಾಯಿಂಟ್ ಯಾವ್ಯಾವ ಪಾಯಿಂಟ್ ಅಲ್ಲಿ ಡೈರೆಕ್ಷನ್ ಅಲ್ಲಿ ಟ್ರೈ ಮಾಡಬೇಕು ಬರೀರಿ. ಬರೆದ್ಬಿಟ್ಟು ಆ ಪಾಯಿಂಟ್ಸ್ ಅಲ್ಲಿ ಡೈರೆಕ್ಟ್ ಟ್ರೈ ಮಾಡಿ. 9 ಪಾಯಿಂಟ್ಸ್ ಅಲ್ಲಿ ನಾವು ಫೇಲ್ಯೂರ್ ಆಗ್ಬೋದು, ಆದ್ರೆ ಖಂಡಿತ ಒಂದು ಪಾಯಿಂಟ್ ಅಲ್ಲಿ, ಒಂದು ಡೈರೆಕ್ಷನ್ ಅಲ್ಲಿ ನಮ್ಮ ದೃಷ್ಟಿ ಬದಲಾದಾಗ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಆಸೆ ಇಟ್ಕೊಳ್ಳೋಣ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.